KGF ಅಲ್ಲಿ ಚಿನ್ನನ ಸ್ಮಗಲ್ ಮಾಡ್ತಿರ್ತಾರೆ, ಪುಷ್ಪದಲ್ಲಿ ಮರದ ದಿಮ್ಮಿನ ಸ್ಮಗಲ್ ಮಾಡ್ತಿರ್ತಾರೆ. ಅದೆರಡು ಮೂವಿ ಆಯ್ತು. ಆದ್ರೆ ರಿಯಲ್ ಆಗಿ ಮಾಣಿಕ್ಯ ಮೂವಿನಲ್ಲಿ ಮಾಡಿರುವಂತ ಹೀರೋಯಿನ್ ನಮ್ಮ ಕರ್ನಾಟಕದ ಕನ್ನಡದ ಹೀರೋಯಿನ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಸಿಗಾಕೊಂತಾರೆ. ಯಾಕೆ 14.8 kg ಚಿನ್ನನ ತಮ್ಮ ತೈ ಜಾಗದಲ್ಲಿ, ತೈ ಅಂದ್ರೆ ತೊಡೆಯ ಭಾಗದಲ್ಲಿ ಕಾಣದೇ ಇರೋ ತರ ಕನ್ಸೀಲ್ಡ್ ಆಗಿ ಸುತ್ತಕೊಂಡು ಕಟ್ಕೊಂಡು ಬರ್ತಾ ಇರ್ತಾರಂತೆ. ಏರ್ಪೋರ್ಟ್ ಅಲ್ಲಿ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ DRI ಅವರು ಚೆಕ್ ಮಾಡಿದಾಗ ಅವ್ರಿಗೆ ಸಿಗಾಕೊಂತಾರೆ. ಅದರ ಟೋಟಲ್ ವ್ಯಾಲ್ಯೂ ಅರೌಂಡ್ 12.6 crores ಅಂತ ಹೇಳ್ತಾರೆ. ಸೊ DRI ಅರೆಸ್ಟ್ ಮಾಡಿದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡುತ್ತೆ. ಕೋರ್ಟ್ ಇಂದ ಆರ್ಡರ್ ತಗೊಂಡು ಆಲ್ಮೋಸ್ಟ್ 3 days ಇಂಟ್ರೋಗೇಷನ್ ಗೆ ಅಂತ ಪರ್ಮಿಷನ್ ತಗೊಳುತ್ತೆ. ಸೊ ಅವ್ರು ಇಂಟ್ರೋಗೇಷನ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ವಿಷಯಗಳು ಆಚೆಗೆ ಬರುತ್ತೆ. ಅದಕ್ಕೂ ಮುಂಚೆ ಯಾರಿದು ರನ್ಯಾ ರಾವ್, ಎಲ್ಲಿಂದ ಚಿನ್ನನ ತರ್ತಿದ್ರು, ಹೇಗ್ ತರ್ತಿದ್ರು, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅದು ಹೇಗ್ ಕಂಡಿಡಿದ್ರು ಅನ್ನೋ ವಿಚಾರಗಳನ್ನ ಮಾತಾಡೋಣ. ಈ ವಿಡಿಯೋಗೆ ಏನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ಗಳ ಬಗ್ಗೆ ಸಿಂಪಲ್ ಆಗಿ ನಿಮಗೆ ತಿಳಿಸುವಂತ ಪ್ರಯತ್ನ ನಂದು. ಸೊ ಲೆಟ್ಸ್ ಗೆಟ್ ಇಂಟು ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್. ಮಾರ್ಚ್ 3ನೇ ತಾರೀಕು ರನ್ಯಾ ರಾವ್ ಅವರು ದುಬೈಯಿಂದ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಇಳಿತಾರೆ. ಬಂದು ಇಳಿದ್ಮೇಲೆ ಯೂಶಲಿ ಬ್ಯೂರೋಕ್ರಾಟ್ಸ್ ಮತ್ತೆ ಹೈ ಅಫಿಷಿಯಲ್ ಗಳಿಗೆ ಕಸ್ಟಮ್ ಚೆಕ್ ಆಗೋದಿಲ್ಲ. ಏನು ಕಸ್ಟಮ್ ಚೆಕ್? ಯೂಶಲಿ ಏರ್ಪೋರ್ಟ್ಗೆ ಹೋದ್ರೆ ನೀವೇನೇ ಐಟಮ್ ತಗೊಬಂದ್ರು ಅದು ಲಗೇಜ್ ಬ್ಯಾಗ್ ಇರುತ್ತೆ, ಇನ್ನೊಂದು ಪರ್ಸನಲ್ ಬ್ಯಾಗ್ ಇರುತ್ತೆ. ವೆಯ್ಟ್ ಇಷ್ಟೇ 14 kg 16 kg ಆತರ ಒಂದು ಲಿಮಿಟ್ ಇರುತ್ತೆ. ಒಂದೊಂದು ಏರ್ಲೈನ್ಸ್ ಅಲ್ಲಿ ಒಂದೊಂದು ಲಿಮಿಟ್ ಇರುತ್ತೆ. ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅಲ್ಲಿ ಬೇರೆ ಲಿಮಿಟ್ ಇರುತ್ತೆ, ಡೊಮೆಸ್ಟಿಕ್ ಏರ್ಲೈನ್ಸ್ ಅಲ್ಲಿ ಬೇರೆ ಲಿಮಿಟ್ ಇರುತ್ತೆ. ಸೊ ಇವಾಗ ಅವ್ರು ತಗೊಂಡ್ಬಂದಿರುವಂತ ಒಂದು ಲಗೇಜ್ ಬ್ಯಾಗು ಅದು ಸಪರೇಟ್ ಚೆಕ್ ಹೋಗುತ್ತೆ. ಅವ್ರು ತಂದಿರುವಂತ ಒಂದು ಪರ್ಸನಲ್ ಬ್ಯಾಗು, ಆ ಪರ್ಸನಲ್ ಬ್ಯಾಗು ಮತ್ತೆ ಅವ್ರ ಹತ್ರ ಇರುವಂತ ಎಲ್ಲ ಎಲೆಕ್ಟ್ರಾನಿಕ್ಸ್ ಮತ್ತೆ ಎಲ್ಲ ಗ್ಯಾಜೆಟ್ ಗಳನ್ನ ಚೆಕ್ ಮಾಡ್ತಾರೆ. ಯಾವ ರೀತಿ ಚೆಕ್ ಮಾಡ್ತಾರೆ? ನಿಮ್ಮ ಪರ್ಸನಲ್ ಬ್ಯಾಗ್ ಅಲ್ಲಿ ಇರುವಂತ ಎಲ್ಲಾ ಥಿಂಗ್ಸ್ ಗಳನ್ನ ತೆಗೆದು ನೀವು ಟ್ರೇ ಒಳಗಡೆ ಹಾಕ್ಬೇಕು. ಆ ಟ್ರೇ ಸ್ಕ್ಯಾನ್ಗೆ ಹೋಗುತ್ತೆ, ಸ್ಕ್ಯಾನ್ ಅಲ್ಲಿ ಚೆಕ್ ಮಾಡ್ತಾರೆ. ಆ ಬ್ಯಾಗ್ನು ಹಾಕ್ಬೇಕು, ಮತ್ತೆ ನೀವು ಕೂಡ ಆ ಸ್ಕ್ಯಾನರ್ ಮುಖಾಂತರ ಬರಬೇಕು. ಅಲ್ಲಿ ಫಿಸಿಕಲ್ ಚೆಕ್ ಎಲ್ಲ ಆಗುತ್ತೆ. ಸೊ ಈ ಚೆಕ್ಗಳು ಹೈ ಅಫಿಷಿಯಲ್ ಪೀಪಲ್ ಗಳಿಗೆ ಮತ್ತೆ ಬ್ಯೂರೋಕ್ರಾಟ್ಸ್ ಗಳಿಗೆ ಆ ಚೆಕ್ ಇರೋದಿಲ್ಲ, ಅವ್ರಿಗೆಲ್ಲ ಸಪರೇಟ್ ಇರುತ್ತೆ. ಸೊ ಇವಾಗ ರನ್ಯಾ ರಾವ್ಗೆ ಏನಕ್ಕೆ ಸಪರೇಟ್ ಇರುತ್ತೆ? ರನ್ಯಾ ರಾವ್ ಯಾಕೆ ಚೆಕಿಂಗ್ ಮಾಡಲಿಲ್ಲ ಇನಿಷಿಯಲಿ ಅಂತಂದ್ರೆ, ಅವರ ತಂದೆ ಒಬ್ರು IPS ಆಫೀಸರ್ DGP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಫೀಸರ್ಸ್ ಫ್ಯಾಮಿಲಿಗೂ ಕೂಡ ಈ ಕಸ್ಟಮ್ ಚೆಕ್ ಇಲ್ದೇನೆ ಅವರು ಈಸಿಯಾಗಿ ಎಕ್ಸಿಟ್ ತಗೊಂತಾರೆ. ದುಬೈಯಿಂದ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ಇಳಿದ ತಕ್ಷಣ ಅವ್ರಿಗೊಬ್ರು ಪ್ರೋಟೋಕಾಲ್ ಆಫೀಸರು ಅವ್ರನ್ನ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿ ಯಾವುದೇ ಕಸ್ಟಮ್ ಚೆಕ್ಗಳು ಏನೂ ಇಲ್ದೇನೆ ಅವ್ರನ್ನ ಆಚೆ ಗಂಟ ಕರ್ಕೊಂಡು ಹೋಗಿ ಕ್ಯಾಬ್ ಹತ್ಸಿ ಅಥವಾ ಏನಿದೆ ಅವ್ರದ್ದು ಪರ್ಸನಲ್ ವೆಹಿಕಲ್ ಹತ್ಸಿ ಹೋಗ್ತಾರೆ. ಸೊ ಅಲ್ಲಿವರೆಗೂ ಅಸಿಸ್ಟ್ ಮಾಡ್ತಾರಲ್ಲ ಆ ಪ್ರೋಟೋಕಾಲ್ ಆಫೀಸರು, ಅವ್ರು ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗಳಲ್ಲಿ ಕೆಲಸ ಮಾಡುವಂತವ್ರೆ. ಯಾಕೆ ಅವ್ರನ್ನ ರಿಸೀವ್ ಮಾಡ್ತಾರೆ, ಯಾಕೆ ಅವ್ರನ್ನ ಈ ತರ ಪ್ರೋಟೋಕಾಲ್ ಆಫೀಸರ್ಸ್ ಗಳು ಯಾವುದೇ ಕಸ್ಟಮ್ ಚೆಕ್ ಇಲ್ಲದೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ, ಯೂಶಲಿ ಬ್ಯೂರೋಕ್ರಾಟ್ಸ್ ಗಳಿಗೆ ಮತ್ತೆ ಅಫಿಷಿಯಲ್ಸ್ ಗಳಿಗೆ ಒಂದು ಪರ್ಮಿಷನ್ ಇರುತ್ತೆ, ಅದೇ ಕಾರಣಕ್ಕೆ. ಬಟ್ ಆದ್ರೆ ಇವ್ರು ಏನಾಗಿದೆ, ಬ್ಯೂರೋಕ್ರಾಟ್ಸ್ ಮತ್ತೆ ಅಫಿಷಿಯಲ್ಸ್ ಗಳ ಫ್ಯಾಮಿಲಿಗೂ ಕೂಡ ಚೆಕಿಂಗ್ ಇಲ್ಲ ಅಂತ ಇರುವಂತ ವಿಷಯಗಳನ್ನ ಇವರು ಅಡ್ವಾಂಟೇಜ್ ಆಗಿ ತಗೊಂಡು ದುಬೈಯಿಂದ ಇಲ್ಲಿಗೆ ಚಿನ್ನವನ್ನ ತರ್ತಾ ಇರ್ತಾರೆ. ಇವಾಗ ಅವರು ಚಿನ್ನನ ತರ್ತಾ ಇದಾರೆ, ಅವರೇ ಹಿಂಗ್ ಮಾಡ್ತಾ ಇದಾರೆ ಅಂತ DRI ಗೆ ಅಂದ್ರೆ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಗೆ ಹೆಂಗೆ ಗೊತ್ತಾಯ್ತು? ಸೊ ಯೂಶಲಿ ಒಬ್ಬ ಮನುಷ್ಯ ಎಲ್ಲಾದ್ರೂ ಟ್ರಾವೆಲ್ ಮಾಡಬೇಕು ಅಂದ್ರೆ ಮಂತ್ಲಿ, ಎಸ್ಪೆಷಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಎಲ್ಲ ಇಯರ್ಲಿ ಟ್ವೈಸ್ ಥ್ರೈಸ್ ಮಿನಿಮಮ್ ಇರುತ್ತೆ, ತುಂಬಾ ಮಿನಿಮಮ್ ಇರುತ್ತೆ. ಆದ್ರೆ ರನ್ಯಾ ರಾವ್ ಬರೀ 15 days ಅಲ್ಲಿ 4 ಸಲ ದುಬೈಗೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಸೊ ಇವಾಗ DRI ಗೆ ಡೌಟ್ ಬರುತ್ತೆ, ಯಾಕೆ ಇಷ್ಟೊಂದು ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರನ್ನ ಸರ್ವೈಲೆನ್ಸ್ ಮಾಡ್ತಾರೆ, ಅವ್ರ ಮೇಲೆ ಡೌಟ್ ಪಡ್ತಾರೆ. ಅವ್ರು ಬಂದು ಇಳಿದ ತಕ್ಷಣ ಅವ್ರನ್ನ ಚೆಕ್ ಮಾಡ್ತಾರೆ. ಅವ್ರನ್ನ ಚೆಕ್ ಮಾಡೋದಕ್ಕೆ ಇನ್ನೂ ಕೆಲವು ಏನಿರುತ್ತೆ, DRI ಗಳಿಗೆ ಕೆಲವು ಇಂಟೆಲಿಜೆನ್ಸ್ ರಿಪೋರ್ಟ್ಗಳಿರುತ್ತೆ, ಕೆಲವು ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ಗಳಿರುತ್ತೆ. ಆ ಎಲ್ಲ ಇನ್ಫಾರ್ಮೇಶನ್ಗಳಿಂದ ಐ ಥಿಂಕ್ ಗೊತ್ತಾಗಿದೆ ಅಂತ ರನ್ಯಾ ರಾವ್ ಅವ್ರನ್ನ ಕಸ್ಟಮ್ ಡ್ಯೂಟಿ ಚೆಕ್ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಅವ್ರ ಹತ್ರ ಇರೋದು 14.8 kg ಚಿನ್ನ. ಥಿಂಕ್ ಮಾಡಿ, ಒಬ್ಬ ಮನುಷ್ಯ 14.8 kg ಚಿನ್ನನ ಅವರ ತೊಡೆಯ ಭಾಗದಲ್ಲಿ ಕನ್ಸೀಲ್ಡ್ ಮಾಡಿಕೊಂಡು ತಗೊಂಡ್ಬಂದಿದ್ದಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಅದರ ವ್ಯಾಲ್ಯೂ ಎಷ್ಟು ಗೊತ್ತಾ? 12.6 crores. ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಕೋರ್ಟ್ಗೆ ಕರ್ಕೊಂಡು ಹೋಗೋದಕ್ಕೂ ಮುಂಚೆ ರನ್ಯಾ ರಾವ್ ಅವ್ರ ಮನೆ ಮೇಲೂ ಕೂಡ ರೈಡ್ ಮಾಡ್ತಾರೆ. ಅವ್ರ ಮನೆ ಇರೋದು ನಂದವಾಣಿ ಮ್ಯಾನ್ಷನ್ ಲವೆಲ್ಲಾ ರೋಡ್ ಅಲ್ಲಿ ಇರುವಂತ ಬ್ಯಾಂಗ್ಳೂರ್ ಮನೆಗೆ DRI ಅಫಿಷಿಯಲ್ಸ್ ಗಳು ರೈಡ್ ಮಾಡ್ತಾರೆ. ಅಲ್ಲೂ ಕೂಡ ಚೆಕ್ ಮಾಡಿದಾಗ ಆಲ್ಮೋಸ್ಟ್ 2 crores ಅಷ್ಟು ಕ್ಯಾಶ್ ಇರುತ್ತೆ, 2 crores ವ್ಯಾಲ್ಯೂ ಇರುವಷ್ಟು ಗೋಲ್ಡ್ ಇರುತ್ತಂತೆ. ಸೊ ಓವರ್ ಆಲ್ ಅವರು ರೈಡ್ ಮಾಡಿ ಮತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕಲೆಕ್ಟ್ ಮಾಡಿದಂತ ಗೋಲ್ಡ್ ಎಲ್ಲನೂ ಸೇರಿಸಿ ಅಪ್ರಾಕ್ಸಿಮೇಟ್ಲಿ 17+ crores ಅವರು ಕಲೆಕ್ಟ್ ಮಾಡ್ತಾರೆ.
12.56 crores, the jewelry that goes up to over 2.06 crores, cash also worth over 2.67 crores, and what is the total amount that we are looking at? It's 17.29 crores. ಅವ್ರಿಗೆ ಡೌಟ್ ಬಂದಿರೋದೇನಂದ್ರೆ, ಒಬ್ಬ ಆಕ್ಟ್ರೆಸ್, ಅವರ ಹಸ್ಬೆಂಡ್ ಬಿಸ್ನೆಸ್ ಮ್ಯಾನ್, ಅವರ ತಂದೆ ಒಬ್ಬ ಪೊಲೀಸ್ ಅಧಿಕಾರಿ, ಇಷ್ಟೊಂದೆಲ್ಲ ಇರುವಂತ ವ್ಯಕ್ತಿ ಯಾಕೆ ಚಿನ್ನನ ಕದ್ದು ತಗೊಂಡ್ಬರ್ತಾ ಇದ್ರು? ಸೊ ಬರೀ ಇದಷ್ಟೇನೆ ತಗೊಂಡ್ಬಂದಿದಾರಾ ಅಥವಾ ಇದಕ್ಕೂ ಮುಂಚೆ ಎಷ್ಟು ಸಲ ತಗೊಂಡ್ಬಂದಿರ್ಬೋದು, ವರ್ಷದಲ್ಲಿ ಎಷ್ಟು ಓಡಾಟಗಳನ್ನ ಮಾಡಿರ್ಬೋದು, ಬರೀ ದುಬೈಯಿಂದ ತರ್ತಾ ಇದಾರಾ, ಬೇರೆ ಕಡೆ ಎಲ್ಲಿಂದನಾದ್ರೂ ತರ್ತಾ ಇದಾರಾ, ಯಾಕೆ ತರ್ತಿದ್ದಾರೆ, ಇವರಿಂದ ಬೇರೆ ಯಾರಾದ್ರೂ ಇದಾರಾ, ಇವ್ರ ಜೊತೆಗೆ ಬೇರೆ ಏನಾದ್ರೂ ನೆಟ್ವರ್ಕ್ ಇದೆಯಾ ಅಂತ ಹೇಳ್ಬಿಟ್ಟು ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ 3 days ಇಂಟ್ರೋಗೇಷನ್ ನಡೀತಾ ಇದೆ. ಮಾರ್ಚ್ 18 ವರೆಗೂ DRI ಕಸ್ಟಡಿನಲ್ಲಿ ಇಟ್ಕೋಬೇಕಾಗಿ ಕೋರ್ಟ್ ತೀರ್ಮಾನ ನೀಡಿದೆ. ಸೊ ಅವ್ರನ್ನ ಇವಾಗ DRI ಕಸ್ಟಡಿನಲ್ಲಿ ಇಟ್ಕೊಂಡು ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ. ಅಂಡ್ ಇವಾಗ ರೀಸೆಂಟ್ ಆಗಿ CBI ಕೂಡ ಎಂಟ್ರಿ ಕೊಟ್ಟಿದೆ. CBI ಏನ್ ಡೌಟ್ ಪಡ್ತಿದೆ, ಗೋಲ್ಡ್ ಸ್ಮಗ್ಲಿಂಗ್ ಅನ್ನೋದು ಒಂದು ದೊಡ್ಡ ಸಿಂಡಿಕೇಟ್ ಇರ್ಬೋದು, ಈಕೆ ಜಸ್ಟ್ ಇದರ್ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಒಂದು ಮೀಡಿಯಾ ಇರ್ಬೋದು, ಬಟ್ ಏನೋ ಒಂದು ದೊಡ್ಡ ಸ್ಮಗ್ಲಿಂಗ್ ದೊಡ್ಡ ದಂಧೆನೇ ಇರ್ಬೋದು ಅಂತ ಡೌಟ್ ಪಟ್ಟು ಯಾವ್ದಾರ ಪೊಲಿಟಿಷಿಯನ್ ಇರ್ಬೋದು, ಯಾವ್ದಾರ ಬಿಸ್ನೆಸ್ ಮ್ಯಾನ್ ಇರ್ಬೋದಾ, ಬೇರೆ ಯಾರಾದ್ರೂ ಇದ್ರ ಜೊತೆಗೆ ಇನ್ವಾಲ್ವ್ ಆಗಿದಾರ ಅಂತ ಹೇಳ್ಬಿಟ್ಟು ಫಸ್ಟ್ ಇಂಡಿಯಾದಲ್ಲಿ ಇನ್ವೆಸ್ಟಿಗೇಷನ್ ನ ಮಾಡುತ್ತೆ. ದುಬೈಯಿಂದ ಯಾಕೆ ಚಿನ್ನಗಳನ್ನ ತರಬೇಕು, ಇಂಡಿಯಾದಲ್ಲೂ ದುಬೈಗೂ ಚಿನ್ನದ ಪ್ರೈಸ್ ಡಿಫರೆನ್ಸ್ ಏನು, ದುಬೈಯಿಂದ ಏನಾದ್ರೂ ಇಂಡಿಯಾಗೆ ಅಥವಾ ಬೇರೆ ಕಂಟ್ರಿಯಿಂದ ಇಂಡಿಯಾಗೆ ಚಿನ್ನನ ತರಬೇಕಾದ್ರೆ ಪ್ರೊಸೀಜರ್ ಏನಿದೆ ಅನ್ನೋ ವಿಚಾರಗಳನ್ನ ಇವಾಗ ಡಿಸ್ಕಸ್ ಮಾಡೋಣ. ಇವಾಗ ದುಬೈನಲ್ಲಿ ಕರೆಂಟ್ಲಿ 22 ಕ್ಯಾರೆಟ್ ಗೋಲ್ಡ್ ಪ್ರೈಸ್ 7745 rupees ಇದೆ ಪರ್ ಗ್ರಾಮ್. ನಮ್ಮ ಬೆಂಗಳೂರಲ್ಲಿ 22 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಎಷ್ಟಿದೆ ಅಂದ್ರೆ 8155 ಇದೆ. ಸೊ ಇವಾಗ ಡಿಫರೆನ್ಸ್ ಎಷ್ಟಾಯ್ತು, ಅಪ್ರಾಕ್ಸಿಮೇಟ್ಲಿ 500 rupees ಅಂತ ಇಟ್ಕೊಳ್ಳೋಣ. ಸೊ ಪರ್ ಗ್ರಾಮ್ಗೆ ಅವರಿಗೆ 500 rupees ಪ್ರಾಫಿಟ್ ಆಗ್ತಿದೆ. ಯಾವ ತರ, ಇನ್ ಕೇಸ್ ದುಬೈನಲ್ಲಿ ಅವರು ದುಡ್ಡು ಕೊಟ್ಟು ಆ ಗೋಲ್ಡ್ ನ ಇಂಡಿಯಾಗೆ ಟ್ಯಾಕ್ಸ್ ಏನು ಕಟ್ಟದೆ, ಕಸ್ಟಮ್ ಡ್ಯೂಟಿ ಟ್ಯಾಕ್ಸ್ ಏನು ಕಟ್ಟದೆ, GST ಕಟ್ಟದೆ ಒಳಗಡೆ ತಗೊಂಬಂದ್ರೆ ಅವರಿಗೆ ಪ್ರಾಫಿಟ್ ಪರ್ ಗ್ರಾಮು ಅಪ್ರಾಕ್ಸಿಮೇಟ್ಲಿ 500 rupees. ಸೊ ಇವಾಗ 14 kg ತಂದಿದ್ದಾರೆ ಅಂದ್ರೆ ಎಷ್ಟು ಲೆಕ್ಕ ಹಾಕಿ. ಅಫಿಷಿಯಲಿ ನೀವೇನಾದ್ರೂ ದುಬೈಯಿಂದ ಇಂಡಿಯಾಗೆ ಗೋಲ್ಡ್ ನ ತರಬೇಕು ಅಂದ್ರೆ ಅಲ್ಲಿ ಯಾವುದೇ ಟ್ಯಾಕ್ಸ್ ಗಳಿಲ್ಲ. ಇದನ್ನೇ ಅಡ್ವಾಂಟೇಜ್ ಇಟ್ಕೊಂಡು ಜನಗಳು ಏನ್ ಮಾಡ್ತಾರೆ, ಅಲ್ಲಿಂದ ಗೋಲ್ಡ್ ನ ಜಾಸ್ತಿ ತಗೊಂಡು ಇಂಡಿಯಾಗೆ ಬರ್ತಾರೆ. ಆ ಗೋಲ್ಡ್ ನ ನೀವು ಅಫಿಷಿಯಲ್ ಆಗಿ ಇಂಡಿಯಾಗೆ ತರಬೇಕು ಅಂದ್ರೆ 18% ಕಸ್ಟಮ್ ಡ್ಯೂಟಿ ಕೊಡಬೇಕು, 3% GST ಕೊಡಬೇಕು, ಪ್ಲಸ್ ಅದರ್ ಟ್ಯಾಕ್ಸಸ್ ಅಂತ ಇರುತ್ತೆ. ಸೊ ಇದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ನೀವು ಇಂಡಿಯಾಗೆ ತಗೊಂಬಂದ್ರೆ ನಿಮಗೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಅಲ್ಲಿ ಇರ್ತೀರಾ. ಇವಾಗ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಜ್ಯುವೆಲರಿ ಶಾಪ್ಗಳು ಯಾವ ತರ ಮಾಡ್ತಾರೆ ಅಂದ್ರೆ, ಅವರು ಕೂಡ ಇವಾಗ ಕರೆಂಟ್ ಪ್ರೈಸ್ ಏನಿದೆ ಅದಕ್ಕಿಂತ ಲೋ ಪ್ರೈಸ್ಗೆ ಗೋಲ್ಡ್ ನ ತಗೊಂತಾರೆ. ಅವ್ರಿಗೆ ಪ್ರಾಫಿಟ್. ಯಾಕೆ ಪ್ರಾಫಿಟ್? ಈಗ ಜ್ಯುವೆಲರಿ ಶಾಪ್ ಅವರು ಎಂತ ಗೋಲ್ಡ್ ತಗೊಂಡ್ರು ಅದನ್ನ ಕರಗಿಸಿ ಒಂದು ಹೊಸ ಚೈನ್ ಅಥವಾ ಹೊಸ ಮಾಡೆಲ್, ಹೊಸ ಡಿಸೈನ್ ಮಾಡಿ ಅದನ್ನ ಮಾರ್ಕೆಟಿಗೆ ಬಿಡ್ತಾರೆ. ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ದುಬೈನಲ್ಲಿ ಚೀಪ್ ಆಗಿ ಗೋಲ್ಡ್ ನ ಪರ್ಚೇಸ್ ಮಾಡಿ ಇದ್ಯಾವುದು ಕಸ್ಟಮ್ ಡ್ಯೂಟಿ, GST ಅಥವಾ ಬೇರೆ ಟ್ಯಾಕ್ಸಸ್ ಗಳನ್ನ ಏನು ಕೊಡದೇನೆ ಇಂಡಿಯಾಗೆ ತಗೊಂಡ್ಬಂದು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾಡೋದ್ರಿಂದ ಲಕ್ಷಾನ್ಗಟ್ಲೆ ಕೋಟ್ಯಾನ್ಗಟ್ಲೆ ಪ್ರಾಫಿಟ್. ಅದೊಂದು ಬ್ಲಾಕ್ ಮಾರ್ಕೆಟ್, ಅದೊಂದು ಸ್ಮಗ್ಲಿಂಗ್ ಗೇಮ್. ಸೊ ಅದೇ ಕಾರಣಕ್ಕೆ ಈ ಸ್ಮಗ್ಲರ್ಗಳು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರೋದಕ್ಕೆ ದುಬೈಯಿಂದ ಬೇರೆ ಕಂಟ್ರಿಗಳಿಂದ ಈ ತರ ಗೋಲ್ಡ್, ಡೈಮಂಡ್ ಇದನ್ನೆಲ್ಲ ಸ್ಮಗಲ್ ಮಾಡ್ತಾರೆ. ತಮಿಳ್ ಆಕ್ಟರ್ ಸೂರ್ಯದು ಒಂದು ಮೂವಿ ಇದೆ. ಆ ಮೂವಿನಲ್ಲಿ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಡೈಮಂಡ್ ನ ಪರ್ಚೇಸ್ ಮಾಡಿ ಇಂಡಿಯಾಗೆ ತಗೊಂಡ್ ಬರ್ತಾರೆ ಅನ್ಅಫಿಷಿಯಲ್ ಆಗಿ. ಸ್ಮಗ್ಲಿಂಗ್ ಯಾವ ರೀತಿ ಅವನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಚೆಕ್ಕಿಂಗ್ ಗೆ ಸಿಗಾಕೊಳ್ದ ರೀತಿ ತಗೊಂಡ್ ಬರ್ತಾನೆ, ಇಲ್ಲಿ ಯಾವ ರೀತಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾನೆ, ಇಲ್ಲಿಂದ ಯಾವ ರೀತಿ ಅಲ್ಲಿಗೆ ಬೇರೆ ವಿಷಯಗಳನ್ನ ಸ್ಮಗಲ್ ಮಾಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಈ ಸ್ಮಗ್ಲರ್ಸ್ ಗಳು ಗೋಲ್ಡ್ ಆಗ್ಲಿ ಅಥವಾ ಡೈಮಂಡ್ ಆಗ್ಲಿ ಪೊಲೀಸ್ನವ್ರ ಕೈಗೆ ಸಿಗಾಕೊಳ್ದ ರೀತಿ ಯಾವ ರೀತಿ ತರೋದು ಅಂತ ತುಂಬಾ ದಾರಿಗಳನ್ನ ಕಂಡಿಡ್ಕೊಂಡ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಗೋಲ್ಡ್ ನ ತರೋದಕ್ಕೆ ಈ ಕನ್ಸೀಲ್ಡ್ ಅಂದ್ರೆ ಯೂಶಲಿ ಪ್ರೈವೇಟ್ ಪಾರ್ಟ್ ಗಳಲ್ಲಿ ಇಟ್ಕೊಂಡು ಗೋಲ್ಡ್ ನ ತರೋರು ಸುಮಾರು ಜನ ಇದ್ದಾರೆ. ರನ್ಯಾ ರಾವ್ ಕೇಸ್ ಆದ್ಮೇಲೆ ನೆಕ್ಸ್ಟ್ ಡೇನೆ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 4 kg ಆಫ್ ಗೋಲ್ಡ್ ನ ಆತ ಕೂಡ ಸ್ಮಗಲ್ ಮಾಡ್ಕೊಂಡು ತರ್ತಿದ್ದ. ಇನ್ನು ಯಾವ ರೀತಿ ಸ್ಮಗಲ್ ಮಾಡ್ತಾರೆ, ಗೋಲ್ಡ್ ನ ಚೆನ್ನಾಗಿ ಕಾಯಿಸಿ ಅದನ್ನ ಲಿಕ್ವಿಡ್ ರೂಪದಲ್ಲಿ ತಂದು ಅವರು ತರುವಂತ ಲಗೇಜ್ ಬ್ಯಾಗ್ ಅಥವಾ ಬೇರೆ ಒಂದು ಬ್ಯಾಗ್ ಗಳಲ್ಲಿ ಯಾವ್ದಾದ್ರು ಸಣ್ಣ ಸಣ್ಣ ಹೋಲ್ ಇರುತ್ತಲ್ಲ, ಆ ಹೋಲ್ಗೆ ಫಿಟ್ ಆಗೋ ರೀತಿ ಮಾಡ್ಕೊಂಡು ಆ ಶೇಪ್ ಅಲ್ಲಿ ತಗೊಂಡ್ ಬರ್ತಾರೆ. ಸುಮಾರು ವೇಸ್ ಗಳಿದೆ. ಮೇಜರ್ಲಿ ಗೋಲ್ಡ್ ನ ಸ್ಮಗಲ್ ಮಾಡೋದು ಪ್ರೈವೇಟ್ ಪಾರ್ಟ್ ಗಳಲ್ಲಿ ಇಟ್ಕೊಂಡು ಬರ್ತಾರೆ, ಯಾಕಂದ್ರೆ ಅಲ್ಲಿ ಅಷ್ಟೊಂದು ಚೆಕ್ ಮಾಡಲ್ಲ ಅನ್ನೋ ಕಾರಣಕ್ಕೆ. ನಾನು ಸೂರ್ಯ ಅವ್ರದ್ದು ತಮಿಳ್ ಮೂವಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇಂಡಿಯಾ ಇಂದ ಬೇರೆ ಕಂಟ್ರಿಗೆ ಸ್ಮಗ್ಲಿಂಗ್ ಮಾಡ್ಬೇಕಾದ್ರೆ ಒಂದಷ್ಟು ಜನಗಳನ್ನ ಹೈರ್ ಮಾಡಿ ಅವ್ರಗಳಿಗೆ ಟಿಕೆಟ್ ನ ಬುಕ್ ಮಾಡಿ ಯಾವ ರೀತಿ ಸ್ಮಗ್ಲಿಂಗ್ ನ ಮಾಡ್ತಾರೆ ಅಂದ್ರೆ, ಅವರ ಹೊಟ್ಟೆ ಒಳಗೆ ನುಂಗಿರ್ತಾರೆ ಅವರು. ಆ ಡ್ರಗ್ಸ್ ನ ಯಾವ ರೀತಿ ಪ್ಯಾಕ್ ಮಾಡಿ ಅವ್ರ ಕೈಲಿ ನುಂಗಿಸಿ ಆ ಮನುಷ್ಯರನ್ನ ಕರ್ಕೊಂಡು ಹೋಗ್ತಾರೆ. ಒಂದು ಹಾಲಿವುಡ್ ಮೂವಿ ಇದೆ ಲೂಸಿ ಅಂತ ಹೇಳ್ಬಿಟ್ಟು. ಆ ಲೂಸಿ ಮೂವಿನಲ್ಲಿ ಬೇರೆ ಬೇರೆ ಕಂಟ್ರಿಗಳಿಗೆ ನ ಸಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಕಾಮನ್ ಪೀಪಲ್ ಗಳನ್ನ ಹೈರ್ ಮಾಡಿ ಹೊಟ್ಟೆನ ಕುಯ್ದು ಹೊಟ್ಟೆ ಒಳಗಡೆ ಆ ಪ್ಯಾಕೆಟ್ ನ ಇಟ್ಟು ಹೊಟ್ಟೆನ ಹೊಲ್ದು ಆ ಅಷ್ಟು ಜನಗಳಿಗೆ ಪಾಸ್ಪೋರ್ಟ್ ನ ವೀಸಾನ ಎಲ್ಲಾನು ರೆಡಿ ಮಾಡಿ ಏರ್ಪೋರ್ಟ್ ಅಲ್ಲಿ ಅವ್ರನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಈಗ ಬಾಡಿನ ಏನೇ ಸ್ಕ್ಯಾನ್ ಮಾಡಿದ್ರು ಹೊಟ್ಟೆ ಒಳಗಡೆ ಇರೋದು ಅದು ಪ್ರಾಡಕ್ಟ್
ಆಗಿರೋದ್ರಿಂದ ಯಾವುದೇ ಮಿಷಿನ್ಗಳ ಸ್ಕ್ಯಾನ್ಗಳಲ್ಲಿ ಕಂಡುಹಿಡಿಯೋದಿಲ್ಲ ಅನ್ನೋ ಕಾರಣಕ್ಕೆ. ಆ ಮೂವಿನ ಒಂದ್ಸಲ ನೋಡಿ. ಸೊ ಈ ತರ ಸ್ಮಗಲ್ ಮಾಡಬೇಕು ಅನ್ಕೊಂಡವರು ಡಿಫ್ರೆಂಟ್ ವೇನಲ್ಲಿ ಪೊಲೀಸ್ ಅವ್ರ ಕಣ್ಣು ತಪ್ಪಿಸಿ ಯಾವ ರೀತಿ ಆ ಪ್ರಾಡಕ್ಟ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅನ್ನೋದೇ ಒಂದು ಚಾಲೆಂಜಿಂಗ್ ಈಗ CBI ಮತ್ತೆ DRI ಅವ್ರಿಗೆ ಕಂಡುಹಿಡಿಬೇಕಾಗಿರುವಂಥ ಕೆಲಸ. ಇಡೀ ವರ್ಲ್ಡಲ್ಲೇ ಗೋಲ್ಡ್ಗೆ ಹೈಯೆಸ್ಟ್ ಡಿಮ್ಯಾಂಡ್ ಇರೋದು ಮತ್ತು ಗೋಲ್ಡ್ನ ಜಾಸ್ತಿ ಯೂಸ್ ಮಾಡೋದು ನಮ್ಮ ಇಂಡಿಯಾದಲ್ಲಿ ಒಂದು ಮದುವೆ ಆದರೆ, ಒಂದು ಏನಾದರೂ ಸೆಲೆಬ್ರೇಷನ್ ಆದರೆ, ಒಂದು ಏನೇ ಆದ್ರೂ ಗೋಲ್ಡು. ಇಂಡಿಯನ್ ವುಮೆನ್ಸ್ ಗೋಲ್ಡ್ ಅಂದರೆ ಪ್ರಾಣನೇ ಬಿಡ್ತಾರೆ. ಸೊ ಅದೇ ಕಾರಣಕ್ಕೆ ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಹೈಯೆಸ್ಟ್ ಯೂಸ್ ಆಗ್ತಿರೋದು ಆಲ್ ಓವರ್ ದ ವರ್ಲ್ಡ್. ಸೊ ಇವಾಗ ನಮ್ಮ ಇಂಡಿಯಾಗೆ ದುಬೈಯಿಂದ ಇವರು ತಗೊಂಬರ್ತಿರುವಂಥ ಕಾರಣನೇ ಅದು. ಇನ್ನೂ ಕೆಲವು ಕೇಸ್ಗಳಲ್ಲಿ ಏನಾಗುತ್ತೆ, ಒಂದು ಏರ್ಪೋರ್ಟ್ಗಳಲ್ಲಿ ಅಲ್ಲಿರುವಂಥ ಕಸ್ಟಮ್ ಆಫೀಸರ್ಸ್ಗಳನ್ನ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ದೊಡ್ಡ ಈ ಸಿಂಡಿಕೇಟ್ ಅಂತ ಹೇಳಿದ್ನಲ್ಲ, ಅಂದ್ರೆ ದೊಡ್ಡ ಆರ್ಗನೈಸೇಷನ್ ಇರುತ್ತೆ ಸ್ಮಗ್ಲರ್ಗಳದ್ದು. ಅವ್ರೇನ್ ಮಾಡ್ತಾರೆ, ಎಲ್ಲೆಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಗಳದ್ದು ಚೆಕ್ ಇದೆ ಅವ್ರಗಳನ್ನೆಲ್ಲ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಂಥ ಜಾಗದಲ್ಲಿ ಇಂಥ ಟೈಮ್ಗೆ ಇಂಥ ಪರ್ಸನ್ ಬರ್ತಾನೆ, ಅವನ್ನ ಚೆಕ್ ಮಾಡು, ಅದರ ಕಂಡಿಡಿದ್ರು ನೀನು ಹೇಳ್ಬೇಡ, ಮಾತಾಡ್ಬೇಡ, ಅವನ್ನ ಪಾಸ್ ಮಾಡು, ಅವನ್ನ ಕಳಿಸ್ಬಿಡು. ಅವ್ರಗಳಿಗೂ ಕೂಡ ದುಡ್ಡನ್ನ ಕೊಟ್ಟಿರ್ತಾರೆ. ಈಗ CBI ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಎಷ್ಟೋ ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಕೂಡ ತಗಲಾಕೋಬಹುದು ಇನ್ ಕೇಸ್ ಅವ್ರಗಳೇನಾದ್ರೂ ಇನ್ವಾಲ್ವ್ ಆಗಿದ್ರೆ. ದೊಡ್ಡ ಸಿಂಡಿಕೇಟ್ ಇರುತ್ತೆ, ಗೋಲ್ಡ್ ಸ್ಮಗ್ಲರ್ಗಳು ಇರ್ತಾರೆ ಅಂದಾಗ ಅವ್ರ ಹಿಂದೆ ಒಂದು ದೊಡ್ಡ ಕೈವಾಡನೇ ಇರುತ್ತೆ. ಮೇ ಬಿ ಪೊಲಿಟಿಕಲ್ ಸಪೋರ್ಟ್ ಇರ್ಬೋದು, ಮೇ ಬಿ ಯಾವ್ದಾನ ಬಿಸ್ನೆಸ್ ಪರ್ಸನ್ ಇರ್ಬೋದು. ಇವ್ರುಗಳೆಲ್ಲ ಏನ್ ಮಾಡ್ತಾರೆ, ಲೀಗಲ್ ಪ್ರೊಟೆಕ್ಷನ್ ಕೊಡ್ತಾರೆ, ಲೀಗಲ್ ಸಪೋರ್ಟ್ ಕೊಡ್ತಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಗಳಿಗೆ ಬ್ರೈಬ್ಸ್ ಕೊಡ್ತಾರೆ. ಸೊ ಯಾರನ್ನಾದ್ರೂ ಕ್ಯಾಚ್ ಮಾಡಿದ್ರು ಕೂಡ ಈಸಿಯಾಗಿ ಎಸ್ಕೇಪ್ ಆಗೋ ತರ ನೋಡ್ಕೊಂತಾರೆ. ಈಗ ಈಸಿಯಾಗಿ ಅಷ್ಟೊಂದು ಕೋಟಿ ದುಡ್ಡು ಬಂದಿರುತ್ತೆ ಸ್ಮಗಲ್ ಮಾಡಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿ. ಆ ದುಡ್ಡನ್ನೆಲ್ಲ ಏನ್ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮೇಲೆ ಹಾಕ್ಬೋದು, ಯಾವ್ದಾನ ಬಿಸ್ನೆಸ್ ಮೇಲೆ ಹಾಕ್ಬೋದು, ಯಾವ್ದಾನ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳಿಗೆ ಫಂಡ್ ಕೊಡ್ಬೋದು. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಇವ್ರಿಗೆ ಸಪೋರ್ಟ್ ಆಗ್ಬೋದಲ್ಲ, ಇಲ್ಲ ಯಾವ್ದಾನ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡ್ಬೋದು, ಇಲ್ಲ ಪರ್ಸನಲ್ ಲೈಫ್ ಅಲ್ಲಿ ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ಬೋದು. ಈ ಸ್ಮಗ್ಲಿಂಗ್ ಕೇಸಲ್ಲಿ, ಎಸ್ಪೆಷಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಏನಾದ್ರು ತಗಲಾಕೊಂಡ್ರೆ ಇವ್ರದ್ದು 100% ಏನ್ ರಿಕವರ್ ಮಾಡಿರ್ತಾರೆ ಅದನ್ನೆಲ್ಲನೂ ಗೌರ್ಮೆಂಟೇ ಇಟ್ಕೊಳ್ಳುತ್ತೆ. ಅಂಡ್ ಆಲ್ಸೋ ಅರೌಂಡ್ 7 to 8 years ಏನೋ ಶಿಕ್ಷೆ ಇದೆ ಅಂತ, ಇನ್ ಕೇಸ್ ಪ್ರೂವ್ ಆದ್ರೆ ಶಿಕ್ಷೆ ಇದೆ ಅಂತ ಗೌರ್ಮೆಂಟ್ ಒಂದು ರೂಲ್ಸ್ ಇದೆ. ಆದ್ರೆ ನಮ್ಮ ಸಿಸ್ಟಮ್ ಹೇಗಿದೆ ಅಂತ ಗೊತ್ತಲ್ಲ. ಎಷ್ಟೋ ಹೈ ಲೆವೆಲ್ ಸ್ಮಗ್ಲರ್ಸ್ಗಳು, ತುಂಬಾ ದುಡ್ಡಿರೋರು ಈ ತರ ಏನಾದ್ರೂ ತಗಲಾಕೊಂಡ್ರೆ ಪೊಲಿಟಿಕಲ್ ಪಾರ್ಟಿಗೆ ಏನಾದ್ರೂ ಸಪೋರ್ಟ್ ಅಂತ, ಫಂಡಿಂಗ್ ಅಂತ ಕೊಟ್ಟಿರ್ತಾರೆ. ಯಾವ್ದಾದ್ರೂ ರೀತಿ ಏನಾದ್ರೂ ಮಾಡಿ ಎಸ್ಕೇಪ್ ಆಗೇ ಆಗ್ತಾರೆ. ಅಂಡ್ ಇದೆಲ್ಲ 1 ಲಕ್ಷ 2 ಲಕ್ಷ ಅಥವಾ 1 ಕೋಟಿ 2 ಕೋಟಿಗೆ ನಡೆಯುವಂತ ಸ್ಮಗ್ಲಿಂಗ್ ಗಳಾಗಿರೋದಿಲ್ಲ. ಇದೆಲ್ಲ ನೆಕ್ಸ್ಟ್ ಲೆವೆಲ್ ಹೈ ಸ್ಕೇಲ್ ಅಲ್ಲಿ ನಡೀತಿರುವಂತ ಸ್ಮಗ್ಲಿಂಗ್ ಗಳಾಗಿರುತ್ತೆ. ಈಗ CBI ಎಂಟ್ರಿ ಕೊಟ್ಟಿದೆ ಅಂದ್ಮೇಲೆ ಅವ್ರಿಗಿರುವಂತ ಪವರ್ ನ ಯೂಸ್ ಮಾಡ್ಕೊಂಡು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಗಳು ಇನ್ವಾಲ್ವ್ ಆಗಿದಾರ, ಈ ಆಕ್ಟ್ರೆಸ್ ಜೊತೆಗೆ ಬೇರೆ ಯಾರಾದ್ರೂ ಪೊಲಿಟಿಷಿಯನ್ಸ್ ಇದಾರ, ಅವ್ರ ತಂದೆ ಏನಾದ್ರೂ ಇದಾರ, ಅವ್ರ ರಿಲೇಟಿವ್ಸ್, ಅವ್ರ ಜೊತೆಗೆ ಬೇರೆ ಯಾರಾದ್ರೂ ಇದಾರ ಅಂತ ಫಸ್ಟ್ ಕಂಡುಹಿಡಿಯೋಕೆ ಟ್ರೈ ಮಾಡ್ತಾರೆ. ಅವ್ರುಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಏನಾದ್ರು ಕಂಡು ಗೊತ್ತಾದ್ರೆ ನೆಕ್ಸ್ಟ್ ಲೆವೆಲ್ ಅವರನ್ನು ಕೂಡ ಅರೆಸ್ಟ್ ಮಾಡ್ಬೋದು, ಅಥವಾ ಪೊಲಿಟಿಕಲ್ ಸಪೋರ್ಟ್ ಏನಾದ್ರು ಇದ್ರೆ ಅವ್ರನ್ನ ರಿಲೀಸ್ ಮಾಡ್ಬೋದು. ಸೊ ಏನ್ ಬೇಕಾದ್ರೂ ಆಗ್ಬೋದು. ಇಂಡಿಯಾ ನಮ್ಮ ಇಂಡಿಯಾ. ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಅಂದರೆ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೂ ಕೂಡ ಗೊತ್ತಾಗಿರುತ್ತೆ. ಸ್ಮಗ್ಲಿಂಗ್ಗಳು ಹೇಗೆ ನಡೆಯುತ್ತೆ, ನೆಟ್ವರ್ಕ್ ಹೇಗಿರುತ್ತೆ, ಇದರಿಂದ ಅಡ್ವಾಂಟೇಜ್ಗಳೇನು, ಆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದಕ್ಕೇನಾದರೂ ನೆಟ್ವರ್ಕ್ ಇದೆಯಾ, ಶಿಕ್ಷೆ ಏನಾಗ್ಬೋದು, ಎಲ್ಲ ವಿಷಯಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಹೋಪ್ ಅಟ್ ಲೀಸ್ಟ್ ಯು ಗಾಟ್ ಸಮ್ ಇನ್ಫಾರ್ಮೇಷನ್. ಈ ವಿಡಿಯೋಗೆ ಏನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳ ಬಗ್ಗೆ ಸಿಂಪಲ್ ಆಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.